ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ವಿ. ಇದು ಮತದಾನ ಎಲ್ಲರಿಗೂ ಕೊಟ್ಟಿರೋ ಹಕ್ಕು. ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಮಾತಾಡೋದಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಆ ದೃಷ್ಟಿಯಿಂದ ಎಲ್ಲ ಸಮಾನ ಮನಸ್ಕರು, ಈಗ ನೀವು ಹೋದ ಮೇನಲ್ಲಿ ನಡೀತಂಥ ಚುನಾವಣೆಯನ್ನು ತಗೊಂಡ್ರೆ ಇಜಾಜ್ ಇರ್ಬೋದು, ಹುರಿಗೌಡ ನಂಜೇಗೌಡ ಇರ್ಬೋದು, ಹೊಸದಾಗಿ ಸೃಷ್ಟಿ ಮಾಡಿ ಹಿಂದೆ ಏನು ಹೇಳಿದ್ರು, ಹಿಂದೆ ಏನು ಬರ್ತಿದ್ರು ಅದೆಲ್ಲ ಲೆಕ್ಕಕ್ಕಿಲ್ಲ. ಹೊಸದಾಗಿ ಸೃಷ್ಟಿ ಮಾಡಿ ಅವ್ರು ಹೇಳಿದ್ದೆಲ್ಲ ನಾವು ಒಪ್ಕೋಬೇಕಾಗಿತ್ತ. ನಮಗೆ ಒಂದು ಆತ್ಮಾಭಿಮಾನ ಇಲ್ವಾ? ನಮಗೆ ಹಿಂದಿನ ಇತಿಹಾಸನ ಓದುವಂಥ ಒಂದು ವ್ಯವಸ್ಥೆ ಇಲ್ವಾ? ಈ ಎಲ್ಲ ದೃಷ್ಟಿಯಿಂದ ಮತದಾನ ನಮ್ಮ ಹಕ್ಕು. ಆದ್ದರಿಂದ ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು ಅನ್ನೋದು ಇದು ನಮಗೆ. ಹೌದು, ನೀವು ಹೇಳ್ತೀರಿ ಅವರು ಸರಿ ಇಲ್ವಾ, ಇವ್ರು ಸರಿ ಇಲ್ವಾ ಅಂತ. ಎಲ್ಲರೂ ತಪ್ಪು ಮಾಡೋರೆ, ಆದರೆ ಪರ್ಸೆಂಟೇಜ್ ಅಲ್ಲ. ಇವರು 60% ತಪ್ಪು ಮಾಡಿದ್ದಾರೆ, ಒಬ್ರು 40% ತಪ್ಪು ಮಾಡಿದ್ದಾರೆ. ಯಾರು ಕೊಡ್ಬೇಕು? ನಾವು ಕಮ್ಮಿ ಆಯೋಗ್ಯಕ್ಕೆ ಕೊಡಬೇಕು. ಜಾಸ್ತಿ ಆಯೋಗ್ಯರು ಬಿಟ್ಟು ಕಮ್ಮಿ ಆಯೋಗ್ಯಕ್ಕೆ ಕೊಡಬೇಕು. ನಮ್ಮ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಯಾವಾಗಲೂ ಒಂದು ಹೇಳ್ತೀವಿ, ಇದನ್ನ ನಾವು ಇವತ್ತು ಹೇಳ್ದು ಹೋದ್ರೆ, ಇಲ್ಲಿ ಕೂತಿರೋರು ಹೇಳ್ದು ಹೋದ್ರೆ ಮುಂದೆ ನಮ್ಮ ಪೀಳಿಗೆ ಪ್ರಶ್ನೆ ಮಾಡ್ತಾರೆ, ನೀವು ಹೇಳಿದ್ರೆ ನಾವು ತಿಳ್ಕೊಳ್ಳೋವೇನೋ ಅಂತ. ಆ ದೃಷ್ಟಿಯಿಂದ ನಾವು ಹೇಳ್ತಾ ಇದ್ದೀವಿ. ಹೌದು, ನಾವು ಈಗಲೂ ನೀವು ವಿಡಿಯೋ ನೀವೇ ನೋಡ್ತಾ ಇರ್ತೀರಿ. ಈಗ ಯಾರೋ ಒಬ್ರು ಇವ್ರು ಮಹಾನ್ ಸುಳ್ಳುಗಾರರು, ಇವ್ರು ಮಹಾನ್ ಮೋಸಗಾರರು, ಇವ್ರು ಮಹಾನ್ ಸುಳ್ಳುಗಾರರು ಅಂದ್ರೆ ಅವ್ರ ಪಕ್ಕಕ್ಕೆ ಹೋಗಿ ಕುಂತಾಗ ಇವರೆಂತ ಮಹಾ ಸುಳ್ಳುಗಾರರು ಅನ್ನೋದು ಗೊತ್ತಾಗ್ಲಿಲ್ವಾ? ಇರ್ಬೋದು, ನಾವು ಎಲ್ಲರಿಗೂ ಸಪೋರ್ಟ್ ಮಾಡ್ತೀವಿ. ಯಾರಿಗೆ ಏನೋ ನಮ್ಮ ಉದ್ದೇಶಗಳಿಗೆ ಸ್ಪಂದಿಸೋರಿಗೆ ಇರ್ಬೋದು. ಈಗ ಈ ಪಕ್ಷ ತಪ್ಪು ಮಾಡಿದಾಗ ನಾವು ಚಳವಳಿ ಮಾಡಲ್ವಾ? ಈಗ ಮೊನ್ನೆ ಗೊತ್ತಲ್ಲ, ಟ್ರಯಲ್ ಟೆಸ್ಟ್ ನಾವು ವಿರೋಧಿಸಿದ್ದೀವಿ. ಅದೇನು ಬೇರೆ ಕೇಂದ್ರ ಸರ್ಕಾರ ಮಾಡಿದ್ರೆ ಇಲ್ಲ ನಮ್ಮ ರಾಜ್ಯ ಸರ್ಕಾರ. ಈಗ ಆಕ್ಚುಲಿ ಎಲ್ಲಾ ಸಂಘಟನೆಗಳು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇರೋದು. ರಾಜಕೀಯ ಪಕ್ಷಗಳು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ, ಸಂಘಟನೆಗಳೇ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇರೋದು. ಈ ಎಲ್ಲಾ ದೃಷ್ಟಿಯಿಂದ ಇವತ್ತು ನಾವು ಕರೆ ಕೊಡ್ತೀವಿ. ಕೇಳೋದು ಬಿಡೋದು ಅವ್ರಿಗೆ. ಕೊನೆಗೊಂದು ದಿವಸ ಅನುಭವಿಸುವಾಗ್ಲೂ ಅವರೇ ಅನುಭವಿಸೋದು. ನಿಮ್ಮ ಕಷ್ಟನ ನಾನು ತಗೊಳ್ಳಲ್ಲ, ನನ್ನ ಕಷ್ಟವ ನೀವು ತಗೊಳ್ಳಲ್ಲ. ಜನಸಾಮಾನ್ಯರೇ ಅದನ್ನು ಅನುಭವಿಸ್ತಾರೆ. ಆ ದೃಷ್ಟಿಯಿಂದ ಈ ಸಂಕಲ್ಪ ಯಾತ್ರೆಗೆ ನಾವು ಸಪೋರ್ಟ್ ಮಾಡಿದ್ದೀವಿ. ಸಮಾನ ಮನಸ್ಕರಾದ್ರಿಂದ ಎಲ್ಲ ಒಂದೇ ಕಡೆ ಸೇರಿ ಇದನ್ನ ಹೇಳ್ತಾ ಇದ್ದೀವಿ. ಕೇಳೋದು ಬಿಡೋದು ಜನಗಳಿಗೆ ಸೇರಿದ್ದು, ಅನುಭವಿಸೋದು ಅವರೇ. ನಾವು ಇರ್ತೀವಿ, ನಾವು ಪ್ರಜೆಗಳೇ, ನಾವು ಅದನ್ನು ಅನುಭವಿಸ್ಬೇಕಾಯ್ತದೆ. ಆ ದೃಷ್ಟಿಯಿಂದ ನಾವೇನು ಹೇಳ್ತೀವಿ, ದೊಡ್ಡ ಅಯೋಗ್ಯರನ್ನ ತಿರಸ್ಕರಿಸಿ ಕಮ್ಮಿ ಅಯೋಗ್ಯರನ್ನ ಮಾಡಿ ಕಳಿ, ಇವ್ರಿಗೆ ಜಾಸ್ತಿ ಬಂದಾಗ, ದುರಾಂಕಾರ ಬಂದಾಗ ಇವ್ರನ್ನು ತಿರಸ್ಕರಿಸಿ ಇನ್ನೊಬ್ಬರನ್ನ ಪ್ರಜಾಪ್ರಭುತ್ವದ ಯಾವ್ಯಾರ ಒಬ್ಬರು ಕೊಡ್ಲೇಬೇಕು. ಆ ದೃಷ್ಟಿಯಿಂದ ಇವತ್ತಿನ ಈ ಸಂಕಲ್ಪ ಯಾತ್ರೆಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ನಾವು ಇಡೀ ದೇಶದ ಜನತೆಗೆ ನೋಡಿ, ಸಂವಿಧಾನ ತಿರ್ಚೋರು ಬೇಕಾ, ಸಂವಿಧಾನವ ಏನೂ ಮಾಡ್ದೇನೆ ಇರೋರು ಬೇಕಾ ಅಂತ. ಇವ್ರು ಉಳಿಸೋದು ಬೇಡ, ಏನೂ ಮಾಡ್ದೇನೆ ಇರೋರು ಬೇಕಾ ಅನ್ನೋದು ನಮ್ಮ ಮುಂದಿರೋ ಪ್ರಶ್ನೆ. ಅದನ್ನು ನಾವು ಗಂಟಾಗೋಸ್ಕರ ಹೇಳ್ತೀವಿ.